ವೆಲ್ಕಮ್ ಟು ಅರುಣೋದಯ ಚಾನೆಲ್. ಸಾಯಿಸುತೆಯವರ ಹೃದಯ ರಾಗ ಪಾರ್ಟ್ 9ಕ್ಕೆ ಸ್ವಾಗತ. ಹಾಸಿಗೆ ಮೇಲೆ ಮಲಗಿ ಪುಸ್ತಕ ಓದುತ್ತಿದ್ದ ಪ್ರಭಾ ಗೆಳತಿಯ ಧ್ವನಿ ಕೇಳಿ ಎದ್ದು ಬಂದು ಬಾಗಿಲು ತೆರೆದಳು. ತನ್ನ ಹೆದೆಯನ್ನು ಸುಡುತ್ತಿದ್ದ ನಿರಾಶೆ ವ್ಯತೆಯನ್ನು ಬಚ್ಚಿಟ್ಟ ನಗುವಿನ ಮುಖವಾಡ ಧರಿಸಿ ಸ್ವಾಗತಿಸಿದಳು. ಯಾವಾಗ ಬಂದೆ? ನೀನು ಬರುವ ವಿಷಯ ನಮಗೆ ಹೇಳೇ ಇಲ್ಲ ಎನ್ನುತ್ತಾ ಅವಳಿಗೆ ಮೊದಲೇ ತಾನು ಕುಳಿತಳು ಪ್ರಭಾ. ಬಯಕೆಯ ಜೊತೆ ವಿರಹದ ಆಘಾತ ಅವಳನ್ನು ಘಾಸಿಗೊಳಿಸಿ ಬಲಹೀನ ಮಾಡಿತ್ತು. ನಿನ್ನೆ ಬಂದೆ, ನಿನ್ನ ಮುಖ ನೋಡುತ್ತಾನೆ ಗೊತ್ತಾಗತ್ತೆ, ಡಾಕ್ಟರ್ ಪ್ರತಿರೂಪ ಹೊತ್ತು ವಿಷಯ ಎಂದಳು ನಗುತ್ತಾ ಪ್ರಭಾಳ ಕಣ್ಣನ್ನು ದಿಟ್ಟಿಸುತ್ತಾ. ಸಂತೋಷ ಪಡಬೇಕಾದ ಮಾತಿನಿಂದ ದುಃಖವೇ ಆಯಿತು. ತಟ್ಟನೆ ಅವಳ ಕಣ್ಣಲ್ಲಿ ನೀರು ಬಂದಿತು. ನಾವು ಬಹಳ ಹೊತ್ತು ಅಲ್ಲಿರಲಾರದೆ ಎನ್ನುತ್ತಾ ಕೆನ್ನೆಯ ಮೇಲೆ ಹರಿದು ಸೆರಗಿನ ಮೇಲೆ ಬಿತ್ತಿತು. ಛೇ ಹುಚ್ಚಿ, ಹಾಗೆ ಕಣ್ಣೀರು ಸುರಿಸ್ತಾರಾ? ನಿಮ್ಮತ್ತೆ ಎಲ್ಲ ವಿಷಯ ಹೇಳಿದರು. ಪ್ರತಿಭಟಿಸಬೇಕಿತ್ತು ನೀನು. ನಿನ್ನ ಗಂಡನ್ನು ಓಲೈಸಿಕೊಂಡು ನಿಮ್ಮತ್ತೆಯನ್ನು ಮನೆಯಿಂದ ಹೊರಗೆ ಹಾಕಬೇಕಿತ್ತು ಎಂದು ಗೆಳತಿ ಹೀಯಾಳಿಸೇ ಬಿಟ್ಟಳು ಮಂಜುಳಾ. ಮಂಜು, ನಿನಗೆ ಅರ್ಥ ಆಗೋಲ್ಲ. ಅವರ ತಾಯಿ ಕಂಡ್ರೆ ಅವರಿಗೆ ತುಂಬ ಪ್ರೀತಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಅವರ ತಾಯಿಯನ್ನು ಹೊರಗೆ ಹಾಕಲಾರರು. ಅದಕ್ಕೆ ನಾನು ಇಷ್ಟಪಡೋದೂ ಇಲ್ಲ. ನಿನಗೆ ಪ್ರೈಮರಿ ಸ್ಕೂಲ್ನಲ್ಲಿ ಹೇಳಿದ ಕತೆ ಜ್ಞಾಪಕವಿದೆಯೇ? ಒಂದು ಒಳ್ಳೆ ಆನೆ ಕಳ್ಳರ ಹಾಡೋ ಮಾತುಗಳಿಂದ ಕೇಳಿ ತನ್ನ ಮಾವುತವನ್ನೇ ಎತ್ತಿ ಕುಕ್ಕಿ ಕೊಂದಿತ್ತು. ಹಾಗೆ ಇವರು ಪ್ರತಿದಿನ ತಾಯಿಯ ಮಾತುಗಳನ್ನು ಕೇಳಿ ಏಕೆ ಬದಲಾಗಬಾರದು? ಅವರ ಅನುರಾಗವನ್ನು ಸೂಸುವ ಕಣ್ಣುಗಳಲ್ಲಿ ಉದಾಸೀನವನ್ನು ನಾನು ಕಾಣಲಾರೆ. ಹಗಲಿರುಳು ಎತ್ತ ತಾಯಿಯನ್ನು ದೂಷಣೆ ಮೊದಲೇ ಸಹಿಸಲಾರೆ ಎಂದು ಎರಡೂ ಕೈಗಳಿಂದ ಮುಖ ಮುಚ್ಚಿ ಅಳತೊಡಗಿದಳು. ಪ್ರಭಾಳ ಮೃದು ಒಳ್ಳೆಯ ಸ್ವಭಾವ ಅರಿತಿದ್ದ ಮಂಜುಳಾ ಕಣ್ಣಲ್ಲಿ ನೀರಾಡಿತು. ಪುನಃ ಸಾವರಿಸಿಕೊಂಡು ಪ್ರಭಾ ತಾನೇ ಹೇಳಿದಳು. ನಮ್ಮ ಅತ್ತೆಗೆ ಮೊದಲಿಂದಲೂ ತಮ್ಮ ಅಣ್ಣನ ಮಗಳಾದ ಶಾರದೆಯನ್ನು ಸೊಸೆಯಾಗಿ ತಂದುಕೊಳ್ಳಬೇಕೆಂಬ ಇಷ್ಟವಿತ್ತು. ಇವರ ಮಾತಿಗೆ ಒಲ್ಲದ ಮನಸ್ಸಿನಿಂದಲೇ ನಮ್ಮಿಬ್ಬರ ಮದುವೆಗೆ ಒಪ್ಪಿದರು. ಅವರ ಇಂತಹ ಸಂದರ್ಭಕ್ಕಾಗಿಯೇ ಕಾದಿರಬೇಕು. ಇದಕ್ಕೆ ಸರಿಯಾಗಿ ಶಾರದೆಗೆ ನನ್ನ ಮೇಲೆ ಈರ್ಷೆ ಇತ್ತು. ನನಗಿಲ್ಲದ ಭಾಗ್ಯ ಇವಳಿಗೆ ದೊರೆಯಿತಲ್ಲ ಎಂದು. ಈಗ ತಂಗಿಗಾದರೂ ಈ ಭಾಗ್ಯ ದೊರಕಲಿ ಎನ್ನುವುದು ಅವಳ ಆಕಾಂಕ್ಷೆ. ಹೇಗಾದರೂ ಆಗಲಿ ಅವರು ಸುಖವಾಗಿದ್ದರೆ ಸಾಕು. ಆಹಾ, ಏನು ಹೇಳಿಬಿಟ್ಲೋ. ಅವಳು ಸುಖವಾಗಿರಬೇಕಂತೆ, ಇವಳು ಸಾಯೋವರೆಗೂ ಕೊರಗುತ್ತಾ ಇರಬೇಕಂತೆ. ಈ ಮನೋಭಾವದಿಂದಲೇ ಹೆಣ್ಣುಗಳನ್ನು ಕಂಡರೆ ಗಂಡಸರಿಗೆ ತಾತ್ಸಾರ, ಏನು ಮಾಡಲಾರದೆ ಅಬಲೆಯಾರು ಅಂತ. ಇದು ಹೃದಯದ ಪ್ರೀತಿಯ ಪ್ರಶ್ನೆ. ಇದರಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ. ಖಂಡಿತ ನನಗೆ ಅವರು ಸುಖವಾಗಿದ್ದರೆ ಸಾಕು. ಬೇಡ, ಆಗಾಗೋದು ಕೂಡುದು. ನಾನು ಡಾಕ್ಟರ್ ಹತ್ರ ಮಾತಾಡ್ತೇನೆ ಎಂದಳು ಮಂಜುಳಾ. ಬೇಡ ಮಂಜು, ನಿನಗೆ ಗೊತ್ತಾಗಲ್ಲ. ನಮ್ಮತ್ತೆ ನಾನು ಸತ್ತ ಮೇಲೆ ಅವಳ ಜೊತೆ ಸಂಸಾರ ಮಾಡು ಅಂತ ಹೇಳಿದ್ದಾರೆ. ಅವರು ಬಲವಂತದಿಂದ ನನ್ನನ್ನು ಕರೆದೊಯ್ದರೂ ಮೊದಲೆಲ್ಲ ಪ್ರೀತಿಯಾಗಲಿ ಅನುರಾಗವಾಗಲಿ ನನಗೆ ಸಿಗೋದಿಲ್ಲ. ಆ ಪರಿ ಜೀವವೇ ಬೇಡ. ಪ್ರಪಂಚ ವಿಶಾಲವಾಗಿದೆ, ಹೇಗಾದರೂ ಬದುಕ್ತೀನಿ. ನಮ್ಮಿಬ್ಬರ ಪ್ರೇಮದ ಕುಡಿಯನ್ನು ಬೆಳೆಸುವುದರಲ್ಲಿ ಜೀವನ ಸಾರ್ಥಕತೆಯನ್ನು ಕಂಡುಕೊಳ್ತೇನೆ. ಯಾಕೋ ಹೆಣ್ತನದ ಬಗ್ಗೆಯೂ ಮಂಜುಳಾಗೆ ಬೇಸರವಾಯಿತು. ಪ್ರತಿಯೊಂದು ಹೆಣ್ಣಿನ ಹೃದಯವೂ ಹೀಗೇನಾ? ಬೇರೆಯವರ ಸುಖ ಕಾಣೋದರಲ್ಲೇ ತಮ್ಮ ಸುಖ ಕಂಡುಕೊಳ್ತಾರಾ? ಇಂತಹ ಹೆಣ್ಣಿನ ಹೃದಯದಲ್ಲಿ ಭಗವಂತನ ವಾಸಸ್ಥಾನವಿರಬೇಕು. ಅದಕ್ಕೆ ಕರುಣೆ, ಪ್ರೀತಿ, ತ್ಯಾಗದ ಪ್ರತಿರೂಪಗಳು. ಶಾಲೆಗೆ ಹೋಗಿದ್ದ ಲಕ್ಷ್ಮೀಪತಿಗಳು ಹಿಂತಿರುಗಿ ಬಂದರು. ವೃದ್ಧಾಪ್ಯ ಬೇಗ ಬಂದು ಅವರನ್ನು ಅಪ್ಪಿದಂತಾಗಿದೆ. ಮುಖದ ಮೇಲಿನ ಗೆರೆಗಳು ಸಂಖ್ಯೆ ಜಾಸ್ತಿಯಾಗಿತ್ತು. ಎಂದಿನಂತೆ ಮಂಜುಳಾ ಹತ್ತಿರ ನಗುತ್ತಲೇ ಮಾತನಾಡಿ ತಾವೇ ಕಾಫಿ ಮಾಡಿ ತಂದಿತ್ತರು. ಮಂಜುಳಾ ಮನೆಗೆ ಹೊರಟಾಗ ಕತ್ತಲೆ ಮಸುಕಿತ್ತು. ಅವಳು ಸಮಸ್ಯೆಗಳಿಗೆ ಪರಿಹಾರವೇ ಸಿಕ್ಕಿರಲಿಲ್ಲ. ಚಂದ್ರಮೋಹನನ್ನು ಅವಳು ದೂಷಿಸಲಾರಳು. ಅವರ ಮನೆಯಲ್ಲಿ ಯಾರಿಗೂ ಕಾಯಿಲೆಯಾಗಲಿ ಚಂದ್ರಮೋಹನ್ನೇ ಬರಬೇಕಿತ್ತು. ಅವಳ ತಂದೆಯವರಿಗೆ ಅಷ್ಟೊಂದು ಅಭಿಮಾನ ಅವರ ಮೇಲೆ. ಅವನು ಪರಿಸ್ಥಿತಿ ಕತ್ತರಿಯ ನಡುವೆ ಸಿಕ್ಕಿದ ಅಡಕೆ ಗೋಟನಂತಾಗಿದ್ದ ಚಂದ್ರಮೋಹನ್. ಅವನಿಗೆ ತಾಯಿಯ ಬಗ್ಗೆ ಅಪಾರ ಪ್ರೀತಿ ಇರುವ ಸಂಗತಿ ಅವಳಿಗೂ ಗೊತ್ತಿತ್ತು. ಈಗಲೇ ಯಾಕೆ ಸುಮ್ಮನೆ ತಲೆ ಕೆಡಿಸಿಕೊಳ್ಳಬೇಕು? ನಾಳೆ ಚಂದ್ರಮೋಹನ್ ಏನು ಹೇಳ್ತಾನ ನೋಡೋಣ ಅಂತ ಯೋಚಿಸುತ್ತಾ ಮಂಜುಳಾ ಎಂದು ಹೊರಟು ನಿಂತಳು. ಕ್ಲಿನಿಕ್ ಬಂದ ಚಂದ್ರಮೋಹನ್ ಕಣ್ಣಿಗೆ ಕತ್ತಲೆ ಮಸುಕಿದಂತೆ ಆಯಿತು. ಇಲ್ಲಿ ಇದ್ದರೆ ಖಂಡಿತ ನಾನು ಹುಚ್ಚೆ ಹಿಡಿದು ಬಿಡುತ್ತಿದ್ದೆ. ನಾನು ಖಂಡಿತ ಆದಷ್ಟು ಬೇಗ ಈ ಜಾಗವನ್ನು ಬಿಟ್ಟು ಹೊರಡುವುದು ಲೇಸೆಂದುಕೊಂಡ. ಆದಷ್ಟು ಬೇಗ ಮನೆಗೆ ಬಂದ. ಶಾರದಳನ್ನು ಕಂಡರೂ ಕಾಣದಂತೆ ತನ್ನ ಕೋಣೆಗೆ ಹೊರಟು ಬಿಟ್ಟ. ಅವನಿಗೆ ಮಾತನಾಡಿಸುವ ಮನಸ್ಸೇ ಇರಲಿಲ್ಲ. ಕೋಣೆಯ ಗೋಡೆಯ ಮೇಲಿದ್ದ ಫೋಟೋ ಇಲ್ಲದೆ ಇರುವುದು ಅವನ ಗಮನಕ್ಕೆ ಬಂದಿತು. ಪ್ರಭಾ ಮನೆಯಿಂದ ಹೋದ ಮೇಲೆ ಕ್ಲಿನಿಕ್ಕಲ್ಲಿ ಕೆಲಸ ಮಾಡೋ ರಾಮಯ್ಯನ ತಮ್ಮ 12 ವರ್ಷದ ಹುಡುಗನನ್ನು ಕರೆತಂದು ತನ್ನ ಕೋಣೆಯನ್ನು ಚೊಕ್ಕಟೆ ಮಾಡುವ ಮುಂತಾದ ಕೆಲಸಗಳಿಗೆ ಇರಿಸಿಕೊಂಡಿದ್ದ. ಲೋ ಸುಬ್ರಹ್ಮಣ್ಯ, ಇಲ್ಲಿ ಬಾ ಎಂದು ವರಂಡದಲ್ಲಿದ್ದವನನ್ನು ಎಂದಿನಂತೆ ಮೃದುವಾಗಿ ಕರೆಯದೆ ಜೋರಾಗಿ ಕೂಗಿದ ಮರುಕ್ಷಣವೇ ಸುಬ್ರಹ್ಮಣ್ಯ ಪ್ರತ್ಯಕ್ಷನಾದ. ಇಲ್ಲಿದ್ದ ಫೋಟೋ ಎಲ್ಲೋ ಎಂದು ಕೇಳಿದ.
ಅವನ ಉತ್ತರ ಹೇಳುವುದಕ್ಕೂ ಮೊದಲೇ ಸುಭದ್ರಮ್ಮ ಮಗನ ಕೋಣೆಗೆ ಬಂದರು. ಮಾಡಿದ ತಪ್ಪನ್ನು ಸಮರ್ಥಿಸಿಕೊಳ್ಳುವಂತೆ ಸುಮ್ಮನೆ ಅವಳ ನೆನಪು ನಿನ್ನೆ ಕಾಡುತ್ತೆ ಅಂತ ನಾನೇ ತೆಗೆಸಿಟ್ಟೆ ಎಂದರು. ಅವಳ ಫೋಟೋ ತೆಗೆದು ಹಾಕಿದ ಮಾತ್ರಕ್ಕೆ ಅವಳ ನೆನಪು ನನ್ನನ್ನು ಕಾಡೋದಿಲ್ವೇ ಎಂದು ನಿರಾಸೆ ನಕ್ಕು ಆ ಫೋಟೋ ಕೊಡಮ್ಮ ಇಲ್ಲಿ ಎಂದ. ಮಗನ ಮಾತಿಗೆ ಎದುರು ಮಾತನಾಡದೆ ಸುಭದ್ರಮ್ಮ ಸ್ಟೋರ್ ರೂಮಿನಲ್ಲಿದ್ದ ಹಳೆಯ ಸಾಮಾನುಗಳೊಂದಿಗೆ ಸೇರಿಸಿದ ಫೋಟೋವನ್ನು ತೆಗೆದು ತಾವು ತೆಗೆದುಕೊಂಡು ಹೋಗಿ ಕೊಡಲು ಧೈರ್ಯ ಸಾಲದೆ ಸುಬ್ರಹ್ಮಣ್ಯನ ಕೈಯಲ್ಲಿ ಕೊಟ್ಟು ಕಳಿಸಿದರು. ಚಂದ್ರಮೋಹನ್ ಆ ಫೋಟೋ ಜೊತೆಗೆ ಬೀರುವಲ್ಲಿದ್ದ ಆಲ್ಬಮ್ ಎಲ್ಲವನ್ನೂ ಸೂಟ್ಕೇಸಿಗೆ ಸೇರಿಸಿ ಎತ್ತಿಟ್ಟು ತಾಯಿಯನ್ನು ಕರೆದ. ಅಮ್ಮ, ಮಕ್ಕಳ ಬಗ್ಗೆ ವಿಶೇಷ ಪರಿಣತಿ ಪಡೆಯಲು ಬಾಂಬೆ ಹೆಲ್ತ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ಇದ್ದೀನಿ. ಬರೋದು ಇನ್ನು 6 ತಿಂಗಳಾಗತ್ತೆ. ಮಧ್ಯೆ ಮಧ್ಯೆ ಬಂದು ನಿನ್ನನ್ನು ನೋಡ್ಕೊಂಡು ಹೋಗ್ತೀನಿ. ನಾಳೆ ರಾತ್ರಿ ಟ್ರೈನ್ಗೆ ಹೊರಡ್ತಾ ಇದ್ದೀನಮ್ಮ ಅಂತ ಹೇಳಿದ. ಮಗನ ಮಾತಿನಿಂದ ಸುಭದ್ರಮ್ಮ ಧೃತಿಗೆಟ್ಟು ಕುಳಿತು ಬಿಟ್ಟರು. ಅವರು ಅವನನ್ನು ಒಂದು ಕ್ಷಣ ನೋಡದೆ ಇರಲಾರರು. ತಾಯಿಯ ಕಳಹೀನ ಮುಖ ನೋಡಿ ತನ್ನ ಪ್ರಮಾಣವನ್ನು ನಿಲ್ಲಿಸಿಬಿಡಲೇ ಎಂದು ಯೋಚಿಸಿದ. ಆದರೆ ಖಂಡಿತ ಸಾಧ್ಯವಾಗಲಿಲ್ಲ. ತಾಯಿ ಜೊತೆ ಶಾರದಾ ಇದ್ದಾಳೆ. ಬೇಕಾದರೆ ಮಾವ ಕಣ್ಮಣಿಯನ್ನು ತಾಯಿಯ ಜೊತೆಗೆ ಇರಿಸಬಹುದು. ತಾನು ಸುಮ್ಮನೆ ಯೋಚಿಸಿ ಹಿಂತೆಗೆಯಬಾರದೆಂದು ಯೋಚಿಸತೊಡಗಿದ. ನಿನ್ನ ಜೊತೆಗೆ ಶಾರದೆ ಇರ್ತಾಳೆ. ಬೇಕಾದರೆ ಕಣ್ಮಣಿಯನ್ನು ಕರೆಸ್ಕೋ. 6 ತಿಂಗಳು ಅನ್ನೋದು 6 ದಿನದ ಹಾಗೆ ಮುರುಳಿ ಹೋಗುತ್ತೆ. ನಾನು ಆಗಾಗ ಬರ್ತಾ ಇರ್ತೀನಿ ಎಂದು ತಾಯಿಗೆ ಸಮಾಧಾನ ಹೇಳಿದ. ತನ್ನ ಹೃದಯದ ಬೇಗುದಿಯನ್ನು ತೋರ್ಪಡಿಸಿಕೊಳ್ಳದೆ ಸುಭದ್ರಮ್ಮನವರಿಗೂ ಒಂದು ಬಗೆಯ ಸಮಾಧಾನ ಉಂಟಾಯಿತು. ಕಾಲ ಎಲ್ಲವನ್ನೂ ಮರೆಸುತ್ತೆ. ಹಾಗೂ 6 ತಿಂಗಳಲ್ಲಿ ಮಗ ಪ್ರಭಾಳನ್ನು ಮರೆತಿದ್ದರೂ ಹೇಗೋ ಅಣ್ಣನ ಹೇಳಿಕೆಯ ಪ್ರಕಾರ ಡೈವೋರ್ಸ್ ಕೊಡಿಸು ಕಣ್ಮಣಿಯನ್ನು ಮದುವೆ ಮಾಡಿಸಬಹುದು ಎಂದು ತೀರ್ಮಾನಿಸಿದಳು. ಚಂದ್ರಮೋಹನ್ಗೆ ಕ್ಲಿನಿಕ್ಕಿಗೆ ಬಗ್ಗೆ ಆಸಕ್ತಿ ಇರಲಿಲ್ಲ. ಆದರೂ ಮಂಜುಳನ್ನು ಭೇಟಿ ಮಾಡಲು ಕ್ಲಿನಿಕ್ಕಿಗೆ ಹೋದ. ಕ್ಲಿನಿಕ್ಕಿನಿಂದ ಇನ್ನೂ 18 ಗಾಡಿ ಹಿಂದೆಯೇ ಹೋಗುತ್ತಿದ್ದ ಮಂಜುಳನ್ನು ನೋಡಿ ಕಾರ್ ನಿಲ್ಲಿಸಿ ಹತ್ತಿಸಿಕೊಂಡ. ಕಾರ್ ಬಹಳಷ್ಟು ದೂರ ಸಾಗಿ ಒಂದು ಕಡೆ ನಿಂತಿತು. ಚಂದ್ರಮೋಹನ್ ಇಳಿದ. ಅವನ ಹಿಂದೆಯೇ ಮಂಜುಳಾನು ಇಳಿದಳು. ನಿನ್ನೆ ನೀವು ಪ್ರಭಾನ ಭೇಟಿಯಾಗಿರಬಹುದು. ಹೇಗಿದ್ದಾಳೆ ಎಂದು ಶೂನ್ಯದ ಕಡೆ ನೋಡುತ್ತಾ ಬದುಕಿ ಸತ್ತಂತಿದ್ದಾಳೆ ಎಂದು ಬಿರುಸಾಗಿ ಮಾತನಾಡಿದಳು ಮಂಜುಳಾ. ಚಂದ್ರಮೋಹನ್ ಪ್ಯಾಂಟಿನ 2 ಜೋಬುಗಳಲ್ಲೂ ಕೈ ಇಡಿಸಿಕೊಂಡು ನೇರವಾಗಿ ನಿಂತು ಆಕಾಶದ ಕಡೆಗೆ ನೋಡುತ್ತಾ ನಿಟ್ಟುಸು ಬಿಟ್ಟ. ನಾನು ಪ್ರಭಾಳಿಂದ ದೂರವಾಗಿ ಪಡ್ತಾ ಇರೋ ವ್ಯಥೆ ಯಾವ ಶತ್ರಿಗೂ ಬೇಡ. ಈಗ ಅವಳನ್ನು ಆದಷ್ಟು ಸಂತೋಷದಲ್ಲಿರಿಸಬೇಕಾದದ್ದು ನನ್ನ ಕರ್ತವ್ಯವಾಗಿತ್ತು. ಆದರೆ ನಾನು ನಿರ್ಭಾಗ್ಯ ಹೇಳಿ ಎಂದವನೇ ಮಂಜುಳಾ ಕಡೆಗೆ ತಿರುಗಿ ಅವಳ 2 ಕೈಗಳನ್ನು ಹಿಡಿದುಕೊಂಡು, ತಂಗಿ, ನಿಮ್ಮಣ್ಣನಿಗಾಗಿ ಕೇಳಿಕೊಳ್ತಾ ಇದ್ದೀನಿ. ನಮ್ಮಮ್ಮ ಬಹಳ ಗುಣವಂತೆ. ಆದರೆ ತನಗೆ ಇಷ್ಟವಿಲ್ಲದ ವಿಷಯವನ್ನು ಮಾತನಾಡಿದರೂ ಸಹಿಸಲಾರರು. ನಾನೇನಾದರೂ ಹೀಗೆ ಸಹನೆಗೆಟ್ಟು ದುಡುಕಿದರೆ ಮುಂದೆ ಬಹಳ ಕಷ್ಟಪಡಬೇಕಾಗ್ತದೆ. ಪ್ರಭಾಳ ಸಂಪೂರ್ಣ ಜವಾಬ್ದಾರಿ ಇಂದಿನಿಂದ ನಿನ್ನದು. ಅವಳು ಯಾವ ರೀತಿಯೂ ಕಷ್ಟಪಡಬಾರದು. ಅವಳಿಗೆ ಧೈರ್ಯ ಹೇಳಿ ಅವಳ ಜೀವನ ಅವಳನ್ನು ರೂಪಿಸಿಕೊಳ್ಳೋಕೆ ಪ್ರೇರೇಪಿಸುತ್ತೀನಿ ಅಂತ ನನಗೆ ಭಾಷೆ ಕೊಡು. ನಾನು ನಿಶ್ಚಿಂತೆಯಿಂದ ಬಾಂಬೆಗೆ ಹೋಗ್ತೀನಿ ಎಂದು ಕಣ್ಣು ತುಂಬಿ ಹೇಳಿದ. ಆಗಲಿ ಎಂದು ಮಂಜುಳಾ ನಡುಗುವ ಸ್ವರದಲ್ಲಿ ಹೇಳಿದಳು. ಇನ್ನೊಂದು ಉಪಕಾರ ಮಾಡಿ. ನಾನು ಇವತ್ತು ರಾತ್ರಿ 10 ಗಂಟೆಗೆ ಟ್ರೈನ್ಗೆ ಬಾಂಬೆಗೆ ಹೋಗ್ತೀನಿ. ಅಷ್ಟರಲ್ಲಿ ಪ್ರಭಾಳನ್ನು ನೋಡುವ ವ್ಯವಸ್ಥೆ ಮಾಡಿ. ಆದರೆ ಅವಳು ನನ್ನನ್ನು ನೋಡುವುದು ಬೇಡ. ನಾನು ನೋಡೋ ಸಂಗತಿ ಅವಳಿಗೆ ತಿಳಿಯೋದು ಬೇಡ. ಅವಳು ಅನುರಾಗಪೂರಿತ ಕಣ್ಣುಗಳಲ್ಲಿ ನಿರಾಸೆ ಉದಾಸೀನೆ ಕಂಡು ಸಹಿಸಲಾರೆ. ಮಂಜುಳಾಗೆ ಏನು ಹೇಳಬೇಕೋ ತಿಳಿದೇ ಆಯಿತು. ಇಷ್ಟೊಂದು ಅನುರಾಗಭರಿತ ದಂಪತಿಗಳನ್ನು ಒಬ್ಬರಿನೊಬ್ಬರು ಅಗಲಿರಲಾರದೆ ಹೇಗಿರಬಹುದು? ಸ್ವಲ್ಪ ಪ್ರಭಾಳಾದರೂ ಮೊಂಡು ಬಿದ್ದು ಅಲ್ಲೇ ಇರಬೇಕಿತ್ತು. ಇಲ್ಲ ಚಂದ್ರಮೋಹನ್ ಆದರೂ ಸ್ವಲ್ಪ ಧೈರ್ಯ ವಹಿಸಬೇಕಿತ್ತು. ಇಬ್ಬರು ಸ್ವಾಭಿಮಾನಿಗಳು. ಏನಾದರೂ ಹೇಳಿ ಯಾಕೆ ಸುಮ್ಮನಾಗಿ ಬಿಟ್ಟಿರಿ? ನನ್ನ ದೌರ್ಬಲ್ಯ ನಿಮ್ಮ ಮುಂದೆ ಹೊರಗಡುತ್ತಿದ್ದಕ್ಕೆ ಇನ್ನು ಮುಂದೆ ಮಾತನಾಡಿ ಮುಖವನ್ನು ಬೇರೆ ಕಡೆ ತಿರುಗಿಸಿದ. ಅದೆಲ್ಲ ಏನೂ ಇಲ್ಲ. ನನಗೆ ಯಾಕೋ ಭಯವಾಗ್ತದೆ. ಅವಳ ಕಣ್ಣುಗಳಲ್ಲಿ ಅವ್ಯಕ್ತ ಭಯ, ವೇದನೆ ಇಣುಕಿದ್ದು ಅವನಿಗೆ ಕಂಡಿತು. ಮಂಜುಳಾ, ನಿಮ್ಮ ಗೆಳತಿ ಭವಿಷ್ಯದಲ್ಲಿ ನಿಮಗೆ ಭಯ ಬೇಡ. ನಮ್ಮಿಬ್ಬರ ಅನುರಾಗಕ್ಕೆ ಈಗ ಸತ್ವ ಪರೀಕ್ಷೆಯ ಕಾಲ. ಅದರಲ್ಲಿ ನಾವಿಬ್ಬರೂ ಗೆಲ್ತೇವೆ ಅನ್ನೋ ಭರವಸೆ ನನಗಿದೆ. ಅವನು ಒಳ್ಳೆದನಿ ಭರವಸೆಯ ಮಾತನ್ನು ಹೇಳಿದರೂ ಮನ ವೇದನೆಯಿಂದ ಮಿಡಿಯುತ್ತಿತ್ತು. ಮಂಜುಳಾ ಏನೋ ಚಂದ್ರಮೋಹನ್ಗೆ ಪಾರ್ಕಿನ ಬಳಿ ಪ್ರಭಾಳನ್ನು ಕರೆತರುವುದಾಗಿ ಭರವಸೆ ಇತ್ತಳು. ಆದರೆ ಅದು ಕೈಗೂಡುತ್ತೋ ಅನ್ನೋ ಭರವಸೆಯೇ ಅವಳಿಗಿರಲಿಲ್ಲ. ಪ್ರಭಾ ಈಗಿರೋ ಸ್ಥಿತಿಯಲ್ಲಿ ಅವಳು ಎಲ್ಲೂ ಬರಲು ಇಷ್ಟಪಡುತ್ತಿರಲಿಲ್ಲ. ಆದರೂ ಅವಳು ಭರವಸೆಯ ಪ್ರಕಾರ ಪ್ರಯತ್ನ ಪಡಲೇಬೇಕಿತ್ತು. ಅದರಲ್ಲಿ ಸಫಲತೆಯೂ ಪಡೆಯಲು ಬೇಕಿತ್ತು. ಸಂಜೆ ಮಂಜುಳಾ ಬಂದಾಗ ಪ್ರಭಾ ಈಸಿ ಚೇರ್ನಲ್ಲಿ ಹೊರಗೆ ಪುಸ್ತಕವೊಂದನ್ನು ಕೈಯಲ್ಲಿ ಇಟ್ಟುಕೊಂಡಿದ್ದಳು. ಅದೊಂದು ನೆಪ ಮಾತ್ರ. ಅವಳು ಪುಸ್ತಕ ಓದುತ್ತಿರಲಿಲ್ಲ. ಇದೆಲ್ಲ ಲಕ್ಷ್ಮೀಪತಿಗಳ ಸೂಕ್ಷ್ಮ ಕಣ್ಣಿಗಳಿಗೆ ಮಣ್ಣೆರಚುವ ಕೆಲಸ. ಮಂಜುಳಾ ಬಂದು 1-2 ನಿಮಿಷವಾದರೂ ಪ್ರಭಾಳ ಗಮನ ಅವಳ ಕಡೆ ಬೀಳಲೇ ಇಲ್ಲ. ತಟ್ಟನೆ ಪ್ರಭಾ, ಬಾ ಮಂಜು ಎಂದಳು.
ನಿಮ್ಮ ಮಾವ ಇಲ್ವಾ ಎಂದಾಗ ಅವರಿದ್ದರೆ ಖಂಡಿತವಾಗಿಯೂ ಪ್ರಭಾಳನ್ನು ಹೊರಗೆ ಕಳಿಸಲು ಇಷ್ಟಪಡುತ್ತಿರಲಿಲ್ಲ ಸಂಗತಿ ಅವಳಿಗೆ ಗೊತ್ತಿತ್ತು. ಇಲ್ಲ, ಮಾರ್ಕೆಟ್ಗೆ ಹೋಗಿದ್ದಾರೆ. ಪ್ರಭಾ ಯಾಕೋ ಬೇಜಾರು, ಒಂದು ಗಳಿಗೆ ಓಡಾಡಿಕೊಂಡು ಬರೋಣ ಎಂದಳು ಮಂಜುಳಾ. ಮೊದಲು ಪ್ರಭಾ ಅವಳ ಮಾತಿಗೆ ಒಪ್ಪಲಿಲ್ಲ. ಕಡೆಗೆ ಅವಳ ಬಲವಂತ ಕೋಪಕ್ಕೆ ಮಣಿದು ಹೋಗಲು ನಿರ್ಧರಿಸಿದಳು. ಯಾವ ಅಲಂಕಾರವನ್ನು ಮಾಡಿಕೊಳ್ಳದೆ ಉಟ್ಟ ಸೀರೆಯಲ್ಲೇ ಹೊರಟಳು. ಇಬ್ಬರು ಆಟೋದಲ್ಲಿ ಕುಳಿತು ಪಾರ್ಕ್ ತಲುಪಿ ಒಂದು ಕಡೆ ಹೋಗಿ ಕುಳಿತರು. ಚಂದ್ರಮೋಹನ್ ಇವರು ಬರುವ ಮೊದಲೇ ಬಂದು ಕಾದು ನಿಂತಿದ್ದ. ದೂರದಿಂದಲೇ ಮಡದಿಯ ಮುಖ ಕಂಡ ಕೂಡಲೇ ಅವನ ನಿರ್ಧಾರಗಳು, ತಾಯಿಯ ಮಾತು ಎಲ್ಲಿ ಬುಡಮೇಲಾಗುತ್ತದೋ ಎಂದು ಶುರುವಾಯಿತು. ತಟ್ಟನೆ ಕಾರು ಹತ್ತಿ ಹೊರಟು ಬಿಟ್ಟ. ಅವನ ಮೈ ಆಯಾಸದಿಂದ ಬಳಲಿದಂತಾಯಿತು. ಕಾರ್ ನಡೆಸಲಾರದಷ್ಟು ಬಲಹೀನ ಆಗಿದ್ದ. ಅವನ ಕೈಗಳು ಸಾವರಿಸಿಕೊಂಡು ಹೇಗೋ ಮನೆ ತಲುಪಿತು. ಅವನಿಗೆ ತಿಳಿಯಲೇ ಇಲ್ಲ. ತನ್ನ ಕೋಣೆಗೆ ಹೋಗಿ ಮಂಚದ ಮೇಲೆ ಉಡುಪು ಸಹ ಬದಲಾಯಿಸದೆ ಉರುಳಿದ. ಅವನ ಪ್ರತಿ ಅಂಗಾಂಗವು ಪ್ರಭಾ ಎಂದು ಚೀರುವಂತೆ ಭಾಸವಾಗಿತ್ತು. ಜಗತ್ತೇ ತನ್ನ ಹೇಡಿತನಕ್ಕೆ ನಗುತ್ತಿರುವಂತೆ ಕಾಣಿಸಿತು. ಅವನಿಗೆ ಎಷ್ಟೋ ವೇಳೆ ಬೇಕಾಯಿತು ಅವನ ಅಂಗಾಂಗ ಮತ್ತು ಮನಸ್ಸಿನ ಮೇಲೆ ಮತ್ತೆ ಸ್ಥಿಮಿತ ಸಾಧಿಸಬೇಕಾದರೆ. ಚಂದ್ರಮೋಹನ್ ಎದ್ದು ರಾತ್ರಿ ಹೊರಡಬೇಕಾಗಿದ್ದರಿಂದ ತನ್ನ ಪ್ಯಾಕಿಂಗ್ ಕೆಲಸವನ್ನು ಶುರು ಮಾಡಿದ. ಸುಭದ್ರ ಮಗನ ಕೋಣೆಗೆ ಬಂದು ಅಲ್ಲೇ ಕುಳಿತರು. ಅವರಿಗೆ ಮಗನನ್ನು ಅಗಲಬೇಕಾದರೆ ಬಹಳ ಕಷ್ಟವಾಗಿತ್ತು. ಅವನ ನಿರಾಸ ಮಾತುಕತೆ ನಡತೆಯಿಂದ ನೊಂದಿತ್ತು ಅವರ ಹೃದಯ. ಸ್ಥಳ ಬದಲಾವಣೆ ಆದರೆ ಮಗ ಸರಿ ಹೋಗಬಹುದು, ಕಾಲಕ್ಕೆ ಎಲ್ಲವನ್ನೂ ಮರೆಸುತ್ತೆ